ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರಾ ಅಜ್ಜಿ ಹೋಟೆಲ್ ಮಾಲೀಕನಿಗೆ ಹೇಳ್ತಾರೆ, ಏನಯ್ಯ ನೀನು ಇದು ಹೋಟೆಲ್ನ ಏನು ಧರ್ಮಛತ್ರಕ್ಕೆ ಅಂತ ಇಟ್ಕೊಂಡು ನಡೆಸ್ತಾ ಇದೆಯೇನು? ಇಲ್ವಲ್ಲ, ನಾನು ಯಾಕೆ ಧರ್ಮಕ್ಕೆ ನಡೆಸ್ಲಿ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಆ ಹುಡುಗಿಗೇನೋ ನೀನು ಪಾಪ ಅಂತ ಕೆಲಸ ಕೊಟ್ಟೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದೆ. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಮ್ಮ. ಆ ಹುಡುಗಿ ಏನೋ ಕೆಲಸ ಕೇಳ್ಕೊಂಬಂದಂತ ಕೆಲಸ ಕೊಟ್ರೆ ಒಂದ್ ದಿವಸನೂ ಸರಿಯಾಗಿ ಕೆಲಸ ಮಾಡಿಲ್ಲ. ಪ್ರತಿದಿನ ಏನಾದ್ರೂ ಒಂದು ಇದ್ದೇ ಇರುತ್ತೆ, ಹಾಗಾಗಿ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಅಲ್ಲ, ಒತ್ತಾರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹುಡುಗಿ ಎಷ್ಟೊಂದು ಬೇಡ್ಕೊಂಡ್ರು ಕೊಡ್ದಂಗೆ ಮಾಡಿದ ಕೆಲ್ಸಕ್ಕೆ ಸಂಬಳ ಕೊಡಕಿಲ್ಲ ಅಂತ ಹೇಳ್ಬಿಟ್ಟೆ, ಇದು ಧರ್ಮನೇ ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಇವ್ರ ಬಗ್ಗೆ ಸರಿಯಾಗಿ ನಿಮಗೆ ಗೊತ್ತಿಲ್ಲಮ್ಮ, ಒಂಚೂರು ಕನಿಕರ ತೋರಿಸ್ಬಾರ್ದು, ನೋಡಕ್ಕೆ ಅಮಾಯಕರ ತರ ಕಾಣಿಸ್ತಾರೆ. ಈ ಹೋಟ್ಲ್ ಇಲ್ಲ ಅಂದ್ರೆ ಮತ್ತೊಂದು, ಇನ್ನೊಬ್ಬ ಇಲ್ಲ ಅಂದ್ರೆ ಮತ್ತೊಬ್ಬ ಅನ್ನೋ ಜನ ಅವರು ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಭದ್ರಾಜಿಗೆ ಕೋಪ ಬಂದು ಏನೋ ಅಂದೆ ಅಂತ ಹೇಳಿ ಹೋಟೆಲ್ ಮಾಲೀಕನಿಗೆ ಕೆನ್ನೆಗೆ ಬಾರಿಸ್ತಾರೆ. ಏನೋ ಬೊಗಳ್ದೆ, ಅವಳ ಬಗ್ಗೆ ಏನೋ ಗೊತ್ತು ನಿನಗೆ, ಅವಳು ಯಾರಂತ ಗೊತ್ತೇನ ನಿನಗೆ? ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಅಲ್ಲಮ್ಮ ಅವಳನ್ನ ಏನೋ ಅಂದ್ರೆ ನೀವ್ಯಾಕೆ ನನಗೆ ಹೊಡಿತಾ ಇದ್ದೀರಾ? ನೀನು ಆಡಿದ ಮಾತಿಗೆ ಹೊಡೆದೆ, ಅವಳು ಮನ್ಸ್ ಮಾಡಿದ್ರೆ ನಿನ್ನಂತ 10 ಹೋಟೆಲ್ಗೆ ಓನರ್ ಆಗ್ತಾಳೆ ಅಂತ ಭದ್ರಾಜಿ ಹೇಳಿದಾಗ ಹೋಟೆಲ್ ಮಾಲೀಕ ಕೇಳ್ತಾರೆ, ಹಂಗಾದ್ರೆ ಅವಳು ಯಾರಮ್ಮ? ಆಗ ಭದ್ರಾಜಿ ಹೇಳ್ತಾರೆ, ನಿನಗೆ ಮಂತ್ರಿ ಶಿವರಾಮೇಗೌಡರು ಗೊತ್ತೇ? ಅವ್ರಿಗೆ ಯಾರು ಗೊತ್ತಿರಲ್ಲಮ್ಮ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಹಾ, ಅವಳು ಅವರ ಸೊಸೆ, ನಾನು ಅವ್ರವ್ವ ಅಂತ ಹೇಳ್ತಾರೆ ಗತ್ತಿನಲ್ಲಿ ಭದ್ರಾಜಿ. ಅದನ್ನ ಕೇಳಿಸ್ಕೊಂಡ ಹೋಟೆಲ್ ಮಾಲೀಕ ಒಂದ್ ಕ್ಷಣ ಶಾಕ್ ಆಗ್ಬಿಡ್ತಾರೆ. ನಮ್ಮನೆ ಮಹಾಲಕ್ಷ್ಮಿ ಅವಳು, ಅಂತವನ್ನ ಕೆಲ್ಸಕ್ಕೆ ಇಟ್ಕೊಂಡು ರಾಜ್ಕುಮಾರಿಯಂಗೆ ಬದುಕಬೇಕಾದವಳು. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ನಿಜವಾಗ್ಲೂ ಅವಳು ಮಂತ್ರಿಗಳ ಸೊಸೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ. ಅಂತವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರಂದ್ರೆ ನಂಬಕ್ಕಾಗತ್ತೀಯ ಅಂತ ಹೇಳ್ತಾರೆ. ಅವಳು ಸ್ವಾಭಿಮಾನಿ ಹೆಣ್ಣು, ಅವಳ ಪರಿಸ್ಥಿತಿ ನಿನ್ನ ಹತ್ರ ಬಂದು ಕೆಲಸ ಮಾಡಂಗೆ ಆಗೈತೆ. ಇಷ್ಟೆಲ್ಲ ಮಾತಾಡಿದ್ರೆ ತಾನು ಯಾರು ಅಂತ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ನೋಡು. ಮ್ಯಾಕೆ ಅವಳು ಎಂತವಳಂತ ನೀನೇ ಅರ್ಥ ಮಾಡ್ಕ. ನೀನ್ ಕೊಡೋ ದುಡ್ಡಿಗೆ 1000 ಪಾಲು ನಿಯತ್ತಾಗಿರ್ತಾಳೆ ಅವಳು, ಅಂತವಳ ಬಗ್ಗೆ ನೀನು ನಾಲ್ಗೆ ಹರಿಬಿಟ್ಟೀಯ ಅಂತ ಭದ್ರಾಜಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಚಿತ್ರ ಮಾಡಿದ ತಪ್ಪಿಗೆ ಶೆಡ್ಡಿಗೆ ಬಟ್ಟೆ ಎಲ್ಲ ತಗೊಂಡು ಬಂದಿರ್ತಾರೆ. ವಿದ್ಯೆಗೆ ಮಾಡಿರೋ ಅವಮಾನ ಎಲ್ಲ ನೆನ್ಪು ಮಾಡ್ಕೊಂತಾರೆ ಶೆಡ್ ಒಳಗಡೆ ನಿಂತ್ಕೊಂಡು ಈಶ್ವರಿ ಅವರು. ಚಿತ್ರ ಹೇಳ್ತಾರೆ, ನೋಡ್ದೇನವ ಆ ವಾಂತಿ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂತ. ಅವರೇ ತೋಡಿದ ಗುಂಡಿಗೆ ಅವರೇ ಬೀಳೋದು ಅಂದ್ರೆ ಇದೇ ಕಣವ. ಮೊದ್ಲು ಆ 3 ಅಡಿನ ಮಟ್ಟ ಹಾಕ್ಬೇಕಂತ ನಾವೇ ಅವಳನ್ನ ಈ ಶೆಡ್ಡಿಗೆ ಕಳಿಸಿದ್ವಿ. ಆಮೇಲೆ ನಿನ್ನಾದ್ನಿ ಮತ್ತೆ ಅವ್ರ ಮಗಳನ್ನ ಇಲ್ಲಿ ಕಳಿಸ್ದ್ವಿ. ಆದ್ರೆ ಇವಾಗ ಹಣೆ ಬರಹ ನೋಡು, ನಾವೇ ಬಂದು ಇಲ್ಲಿ ಇರಂಗಾಯ್ತು. ಥೂ, ಏನ್ ಕರ್ಮನೋ ನಮ್ದು ಅಂತ ಹೇಳ್ತಾರೆ ಚಿತ್ರ. ಯಾಕವ್ವ ಏನು ಮಾತಾಡದೆ ನಿಂತಿದ್ಯಲ್ಲ ಅಂತ ಈಶ್ವರಿ ಅವ್ರನ್ನ ಕೇಳ್ತಾರೆ ಚಿತ್ರ. ನಂಟು ಬೆಳೆಸಿ ಗಂಟ್ ಮಾಡ್ಕೊಂಡು ನನ್ ಮಗನಿಗೆ ಒಂದು ನ್ಯಾಯ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಇದ್ದ ಸ್ಥಾನನು ಕಳ್ಕೊಂಡು ಇಲ್ಲಿ ಬಂದ್ ನಿಂತಿದೀವಲ್ಲ, ಏನ್ ಮಾತಾಡ್ಲಿ ಅಂತ ಹೇಳ್ತಾರೆ ಈಶ್ವರಿ. ಚಿತ್ರ ಹೇಳ್ತಾರೆ, ಅದೇನಾರ ಆಗಿರ್ಲಿ ಕಣವ, ತೀರ್ಮಾನನ ಅವ್ರ ಅಪ್ಪನ ಮೇಲೆ ಬಿಟ್ರು ತಾನೆ. ಅಪ್ಪ ಒಂದೇ ಒಂದ್ಸಲ ನಮ್ಮನ್ನ ಕ್ಷಮಿಸ್ಬೋದಾಗಿತ್ತಲ್ಲ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಬದುಕಂಗೆ ಅಪ್ಪನೇ ಮಾಡ್ಬಿಟ್ರಲ್ಲವಾ. ಅಲ್ಲ, ಅಪ್ಪ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಹೆಂಡ್ರು ಮಕ್ಕಳು ಅನ್ಕೊಂಡಿದಾರೋ ಅಥವಾ ಶತ್ರು ಅಂತ ಅನ್ಕೊಂಡಿದಾರೋ ಅಂತ ಚಿತ್ರ ಅವ್ರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರಾ ಅಜ್ಜಿ ಮಾಲೀಕನಿಗೆ ಹೇಳ್ತಾರೆ, ಅದೇನೋ MBBS ಓದಕ್ಕೆ ಹೋಗ್ತಾ ಇದ್ದಾಳ, ನಂಗೆ ದೊಡ್ಡದಾಗ ಆಟ ಆಡ್ತಾ ಇದ್ದಾಳ ಅನ್ಕೊಂಡಿದ್ಯಲ್ಲ, ನಿಜವಾಗ್ಲೂ ಅವಳು ಡಾಕ್ಟರ್ ಓದಕ್ಕಂತಾನೆ ಕಾಲೇಜ್ಗೆ ಹೋಯ್ತಾ ಇದ್ದಾಳ ಕಣಯ್ಯ. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಇಲ್ಲಮ್ಮ ಅವಳ ಬಗ್ಗೆ ಗೊತ್ತಿದ್ರೆ ನಾನು ನಿಜವಾಗ್ಲೂ ಆ ತರ ಮಾತಾಡ್ತಾ ಇರ್ಲಿಲ್ಲ. ನೋಡು, ಬರೀ ಅವಳು ಅಂತ ಅಲ್ಲ, ತಮ್ಮ ಸಂಸಾರನ ಸಾಕ್ಬೇಕು, ಅವ್ರ ಮಕ್ಕಳು ಬದುಕನ್ನ ಕಟ್ಬೇಕು, ಮಾನವಂತರಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಬರೋ ಹೆಣ್ಮಕ್ಳು ಈ ತರ ಮಾತಾಡ್ತೀಯ ನೀನು ಅಂತ ಕೇಳ್ತಾರೆ ಭದ್ರಾಜಿ. ಕುಡಿಯಕ್ ಬರೋ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಮತ್ತು ಅವಳನ್ನ ಕೆಲ್ಸದಿಂದ ಓಡಿಸಿದ್ಯಲ್ಲ, ಆಳಿಕೆ ನಿನ್ ಹೋಟ್ಲು ಇರ್ತದಂತ ಅನ್ಕೊಂಡಿದ್ಯಾ? ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾರೆ ಭದ್ರಾಜಿ. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಅಯ್ಯೋ ಅಮ್ಮ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ, ನನಗೂ ಹೆಂಡ್ರು ಮಕ್ಳಿದ್ದಾರೆ, ಏನೋ ಗೊತ್ತಿಲ್ದೆ ಇಂಥ ತಪ್ಪು ಮಾಡಿರೋದಕ್ಕೆ ಇಂಥ ಶಿಕ್ಷೆ ಕೊಡ್ಬೇಡಮ್ಮ, ಇನ್ನೊಂದ್ಸಲ ಈ ರೀತಿ ನಡ್ಕೊಳಲ್ಲಮ್ಮ ಅಂತ ಹೇಳ್ತಾರೆ. ಇದೇ ಕೊನೆ, ಹೆಣ್ಮಕ್ಳಿಗೆ ಯಾವತ್ತಾದ್ರೂ ಈ ತರ ಮಾತಾಡೋದು ಅಂತ ಎಚ್ಚರಿಕೆ ಕೊಡ್ತಾರೆ ಭದ್ರಾಜಿ. ಸತ್ಯವಾಗ್ಲೂ ಮಾತಾಡಲ್ಲಮ್ಮ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಈಗ ನಮ್ಮ ವಿದ್ಯಾನ್ ಕೆಲ್ಸ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ ಭದ್ರಾಜಿ. ಇವಾಗ್ಲೇ ಕರ್ದಿ ಮತ್ತೆ ಕೆಲ್ಸಕ್ಕೆ ಸೇರ್ಸ್ಕೊಂತೀನಮ್ಮ ಅಂತ ಹೇಳ್ತಾರೆ. ಭದ್ರಾಜಿ ಹೇಳ್ತಾರೆ, ಬರೀ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವಳನ್ನ ನಿನ್ ಮಗಳ ತರ ನೋಡ್ಕೋಬೇಕು. ಆಮೇಲೆ ನಿನ್ನ ಹತ್ರ ನಾವ್ ಬಂದಿದ್ದಾಗ್ಲಿ, ನಿಂತಾವ್ ಮಾತಾಡಿದ್ದಾಗ್ಲಿ ಹೌದು ಅವಳಿಗೆ ತಿಳಿಬಾರ್ದು ಅಂತ ಭದ್ರಾಜಿ ಹೇಳಿದಾಗ, ಆಯ್ತು ಕಣಮ್ಮ, ಖಂಡಿತ ಹೇಳಕ್ಕಿಲ್ಲ ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಅವಳನ್ನ ಮಾತ್ರ ಅಲ್ಲ, ಕೆಲ್ಸಕ್ಕೆ ಬರೋ ಎಲ್ಲಾ ಹೆಣ್ಮಕ್ಳನ್ನ ಗೌರವವಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ತಪ್ಪು ನನಗೆ ಗೊತ್ತಾಯ್ತು ಕಣವ, ಇನ್ಮೇಲೆ ಎಲ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಆಯ್ತು ಅಂತ ಭದ್ರಾಜಿ ಹೇಳಿದಾಗ, ಬನ್ನಿ ಏನಾರ ತಿನ್ಕೊಂಡು ಹೋಗಿ ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ನೋಡು, ನಾನು ನೀನ್ ಹೊಡೆದಿದ್ಕೆ ಬೇಸರ ಮಾಡ್ಕೋಬೇಡ, ನಿನ್ ಜಾಗದಲ್ಲಿ ನನ್ ಮಗ ಇದ್ದು ಇಂಥದೇ ಕೆಲಸ ಮಾಡಿದ್ರೆ ನಾನು ಅವನಿಗೆ ಹಿಂಗೆ ಕೆನ್ನೆಗೆ ಬಾರಿಸ್ತಾ ಇದ್ದೆ. ನೀನು ನನ್ನ ಮಗನೇ, ಹಿಂಗೆ ನಿನಗೂ ಬುದ್ಧಿ ಹೇಳಿದೀನಿ ಆಟೆ ಅಂತ ಹೇಳ್ತಾರೆ ಭದ್ರಾಜಿ. ಆಯ್ತು ಕಣವ, ಬರ್ತೀನಿ ಅಂತ ಹೋಟೆಲ್ ಮಾಲೀಕ ಅಲ್ಲಿಂದ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಕೋಪ ಮಾಡ್ಕೊಂಡು, ಯಾವತ್ತಿದ್ರು ನನ್ ಗಂಡ ಮಗಲ್ ಮುಳ್ಳೆ ಕಣೆ, ಅವ್ನು ಇರೋದೇ ಚುಚ್ಚಕ್ಕೆ. ಆಗ ಚಿತ್ರ ಹೇಳ್ತಾರೆ, ಅಂದ್ರೆ ಜೀವನ ಪೂರ್ತಿ ನಾವ್ ಇಲ್ಲೇ ಇರ್ಬೇಕಾ? ಚಿತ್ರ, ಪ್ರತಿಯೊಬ್ಬರಿಗೂ ಗ್ರಹಚಾರ ಅನ್ನೋದು ಇರ್ತದಲ್ಲ,
ಈಗ ನಮ್ಮ ಟೈಮ್ ಕೆಟ್ಟೈತೆ ಅಷ್ಟೇ, ಮುಂದಕ್ಕೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ಟೈಮ್ ಹಿಂಗೆ ಇರ್ತೀನಿ ಅಂತ ಅಂದ್ರೂ ಈಶ್ವರಿ ಅದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ಯಾಕೋ ಎಲ್ಲ ಅವಕಾಶನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ಚಿತ್ರ ಹೇಳ್ತಾರೆ. ನೆಮ್ಮದಿ ಸಂತೋಷನ ಕಿಟ್ಕೊಂತಿರೋದನ್ನ ಹೆಂಗೆ ವಾಪಸ್ ತಗೋಬೇಕಂತ ನನಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಒಂದೇ ಒಂದ್ ವಿಷಯ ಮರ್ತ್ಬಿಟ್ಟಿದ್ದಾರೆ. ನನಗೆ ಅವಮಾನ ಮಾಡಿರೋರ್ನ, ನನಗೆ ಅನ್ಯಾಯ ಮಾಡಿರೋರ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ಈಶ್ವರಿಗೆ ಯಾರು ಏನೇ ಕೊಟ್ರುವ ಅದಕ್ಕೆ 10ರಷ್ಟು ಸೇರ್ಸೆ ಕೊಟ್ಟೆ ನನಗೆ ಅಭ್ಯಾಸ ಅಂತ ಹೇಳ್ತಾರೆ ಈಶ್ವರಿ. ನೋಡ್ತಾ ಇರೋ ಚಿತ್ರ, ಕೊಟ್ಟೆ ಕೊಡ್ತೀನಿ ಈ ಮನೇಲಿರೋ ಒಬ್ಬೊಬ್ರಿಗೂನು ಹಿಂಗೆ ತಿರುಗೇಟ್ ಕೊಡ್ತೀನಿ ಅಂತವ. ಆಗ ಈ ಈಶ್ವರಿ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈ ಕಡೆ ನೋಡಿದ್ರೆ ವಿದ್ಯಾ ಹೋಟೆಲ್ ಮಾಲೀಕ ನನ್ನ ಕೆಲಸದಿಂದ ಆಚೆ ತೆಗೆದ್ಬಿಟ್ರು ಅಂತ ಬೇಸರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಗ ಒಬ್ಬ ಹೆಂಗಸು ಬಂದ್ಬಿಟ್ಟು ಕರೀತಾರೆ. ಜಯಕ್ಕ ಅಂತ ವಿದ್ಯೆ ಹೇಳಿದಾಗ ಓನರ್ ನಿನ್ನನ್ನ ಕರ್ಕೊಂಬರಕ್ ಹೇಳಿದ್ರು ಅಂತ ಹೇಳ್ತಾರೆ ಅವರು. ವಿದ್ಯೆ ಹೇಳ್ತಾರೆ, ಓನರ್ ನನ್ನನ್ನ ಕರ್ಕೊಂಬರಕ್ ಹೇಳಿದ್ರೆ ಯಾಕಕ್ಕ ಅಂತ ಕೇಳ್ತಾರೆ ವಿದ್ಯಾ. ನನಗೂ ಗೊತ್ತಿಲ್ಲ ಅಂತ ಜಯಕ್ಕ ಹೇಳಿದಾಗ ಸರಿ ನಡಿ ನಾನು ಬರ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ವಿದ್ಯಾ ಹೋಟೆಲ್ ಮಾಲೀಕನ ಹತ್ರ ಬಂದ್ಬಿಟ್ಟು ಹಣ ಬರಕ್ ಹೇಳಿದ್ರಂತೆ ಅಂತ ಕೇಳ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಭದ್ರಾ ಅಜ್ಜಿ ಹಾಗೆ ಚಂಪಾ ಅಲ್ಲಿ ನೋಡ್ತಾ ಇರ್ತಾರೆ ಅವ್ರನ್ನೇ. ಆಗ ಹೋಟೆಲ್ ಮಾಲೀಕ ಹೇಳ್ತಾರೆ, ಅಲ್ಲವ ನಾನೇನೋ ಕೋಪದಲ್ಲಿ ಕೆಲಸ ಬಿಟ್ಟು ಹೋಗಂದ್ರು ಬಿಟ್ಟು ಹೋಗೋದೇನವ, ನನ್ನ ಕ್ಷಮಿಸಿ ಕೆಲಸ ಮಾಡ್ಕೊಂಡು ಹೋಗವ ಅಂತ ಹೇಳ್ತಾರೆ. ಅಣ್ಣ ನಿಜ ಹೇಳ್ತಾ ಇದ್ದೀರಾ, ನನಗಿಲ್ಲಿ ಕೆಲಸ ಐತಾ ಅಂತ ಕೇಳ್ತಾರೆ ವಿದ್ಯಾ. ಅದಕ್ಕೆ ಅಲ್ವೇನವ ಕರ್ಸಿದ್ದು ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಆದ್ರೂ ಅಣ್ಣ ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿ ಸಿಕ್ಕಂಗ್ ಬೈದ್ರಿ, ಇವಾಗ ನೋಡಿದ್ರೆ ದಿಢೀರ್ ಅಂತ ಕೆಲಸ ಮಾಡಂತ ಹೇಳ್ತಾ ಇದ್ದೀರಾ, ಇದ್ರ ಹಿಂದೆ ಕಾರಣ ಏನಣ್ಣ ಅಂತ ಕೇಳ್ತಾರೆ ವಿದ್ಯಾ. ಆಗ ಹೋಟೆಲ್ ಮಾಲೀಕ ಭದ್ರಾಜ್ಜಿ ಕೆನ್ನೆಗ್ ಬಾರಿಸಿದ್ದನ್ನ ನೆನ್ಪು ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಅದು ಯಾವ್ದೋ ಒತ್ತಡದಲ್ಲಿ BP ಮಾತ್ರೆ ತಗೊಳ್ಳೋದ ಮರ್ತೋಗ್ಬಿಟ್ಟಿದ್ದೆ ಕಣವ, ಕ್ಷಣದಲ್ಲಿ ನಿಮ್ಮ ಹತ್ರ ಕೂಗಾಡಿದ್ದೆ ಹಂಗಾಗಿ ಮಾತಾಡ್ದೆ ಅಷ್ಟೇ. ಆಮೇಲೆ ಪೂರ ಯೋಚನೆ ಮಾಡಾದ್ಮೇಲೆ ಆ ತರ ಮಾತಾಡ್ಬಾರ್ದಂತ ನನಗೆ ಅರ್ಥ ಆಯ್ತು ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಆದ್ರೂ ಅಣ್ಣ ಅಂತ ವಿದ್ಯೆ ಕೇಳ್ತಾರೆ, ಅಯ್ಯೋ ಆಗ್ಲೇ ಹೇಳಿಲ್ವೇ, ಆಗ್ಲೇ ನನಗೆ ಬುದ್ಧಿ ಕೆಟ್ಬಿಟ್ಟಿತ್ತು, ಈಗ ತಟ್ಟಿ ಸರಿ ಮಾಡ್ಕೊಂಡ್ಬಿಟ್ಟಿದೀನಿ, ಮುಂದೆ ಈ ರೀತಿ ತಪ್ಪಾಗಕ್ಕಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗವ. ಇನ್ ಮುಂದೆ ಏನಾದ್ರೂ ಇದ್ರೆ ನನ್ನ ಹತ್ರ ಬಂದ್ ಕೇಳ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಮಾತ್ರ ಅಲ್ಲ, ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋ ಎಲ್ರು ಕುಟುಂಬ ಇದ್ದಂಗೆ. ಇನ್ಮ್ಯಾಕೆ ನಿಮ್ಗೆಲ್ಲ ತೊಂದ್ರೆ ಆದ್ರೆ ನಾನೇ ಸಪೋರ್ಟ್ ಮಾಡೋದು, ಇನ್ಯಾರು ಮಾಡ್ತಾರು, ಇನ್ಮ್ಯಾಕೆ ಎಲ್ರು ಕೆಲಸ ಆರಾಮಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ವಿದ್ಯಾನಿಗೆ ಹೋಟೆಲ್ ಮಾಲೀಕ. ಆಗ ವಿದ್ಯೆ ಹೇಳ್ತಾರೆ, ನಿಮ್ಗೆ ಹೆಂಗ್ ಟ್ಯಾಂಕ್ಸ್ ಹೇಳ್ಬೇಕಂತ ಅರ್ಥ ಆಯ್ತಾ ಇಲ್ಲ ಅಣ್ಣ, ಕೆಲ್ಸದ ಅಗತ್ಯ ನನಗೆ ಶಾನೆ ಇತ್ತು, ಅದಕ್ಕೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೆ, ಈಗ ನನ್ನನ್ನ ಕರೆದ್ಬಿಟ್ಟು ಕೆಲಸ ಕೊಟ್ಟಿದ್ದೀರಾ, ನಿಮ್ ಈ ಉಪಕಾರನ ಯಾವತ್ತೂ ಮರೆಯಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಏನಿಲ್ಲವ, ನೀನ್ ಹಿಂದಿರೋ ಎಲ್ಲ ದೊಡ್ಡರ ಆಶೀರ್ವಾದ ಕಣವ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ಈ ಕಡೆ ವಿದ್ಯಾ ಯೂನಿಫಾರ್ಮ್ ನ ಹಾಕೊಂಡು ಕೆಲಸಕ್ಕೆ ಜಾಯ್ನ್ ಆಗಿ ಎಂಜಲ್ ತಟ್ಟೆನ ತೆಗಿತಾ ಇರ್ಬೇಕಾದ್ರೆ ಭದ್ರಾ ಅಜ್ಜಿ ಬೇಜಾರ್ ಮಾಡ್ಕೋತಾರೆ. ಈ ಕಡೆ ವಿನಂತಿ ಹಾಗೆ ಸಾವಿತ್ರಿನ ತೋರಿಸ್ತಾರೆ. ವಿನಂತಿ ಹೇಳ್ತಾರೆ, ಏನೋ ದೊಡ್ಡದಾಗಿ ಲಾಭ ಆಗುತ್ತೆ ಅಂತ ಇಷ್ಟು ಕಷ್ಟಪಟ್ಟು ಪತ್ತೇದಾರಿಕೆ ಕೆಲಸ ಮಾಡಿದ್ದೆ, ಆದ್ರೆ ಏನ್ ಮಾಡೋದು, ಆ ಅದೃಷ್ಟ ಎಲ್ಲ ಆ ಡ್ರೈವರ್ ರಾಕಿ ಪಾಲಾಯ್ತು. ಸಾವಿತ್ರಿ ಹೇಳ್ತಾರೆ, ನಿಜ ಕಣೆ, ಆ ಹುಡುಗನ್ ಜೊತೆ ಮದ್ವೆ ಕ್ಯಾನ್ಸಲ್ ಆಗಿ ನಾವ್ ಅನ್ಕೊಂಡಂಗೆ ಮದ್ವೆ ಆಗುತ್ತಂತ ಎಷ್ಟೆಲ್ಲ ಆಸೆ ಕನ್ಸು ಕಟ್ಕೊಂಡಿದ್ವಿ, ಈಗ ನೋಡಿದ್ರೆ ಎಲ್ಲ ಗಾಳಿ ಪಾಲಾಯ್ತು ಅಂತ ಹೇಳ್ತಾರೆ. ವಿನಂತಿ ಹೇಳ್ತಾರೆ, ಗಾಳಿ ಪಾಲ್ ಆಗಿದ್ದಲ್ಲ ಕಣವ, 3 ಅಡಿ ಬಂದು ಅಡ್ಗಾಲ್ ಹಾಕಿದ್ದು, ಒಂದಲ್ಲ ಒಂದ್ ರೀತಿಲಿ ನಮಗೆ ಮುಳು ಆಗ್ತಾನೆ ಇದ್ದಾಳ ಕಣವ. ಈಗ ಸಾವಿತ್ರಿ ಹೇಳ್ತಾರೆ, ಹೌದು ಕಣೆ, ಎಷ್ಟು ತುಳಿದ್ರು ಹೆಂಗಾದ್ರೂ ಮಾಡಿ ಮೇಲಕ್ಕೆ ಎದ್ದು ಬಂದ್ಬಿಡ್ತಾಳೆ, ನಲ್ಲಿ ಒಂದ್ ವಿಚಾರದಲ್ಲಿ ಅವಳು ಸರಿ ಇಲ್ಲ ಅಂತ ಪ್ರೂವ್ ಆದ್ರೂನುವೆ 10 ವಿಚಾರದಲ್ಲಿ ನಾನೇ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ದೇವ್ರು ಹೆಂಗಾದ್ರೂ ಮಾಡಿ ಅವಕಾಶ ಕೊಟ್ಬಿಡ್ತಾನೆ ನೋಡೆ. ವಾ, ಆ 3 ಅಡಿ ಆ ರಾಕಿ ಜೊತೆಗೆ ನಿನಗ್ ಬರೋ ಆಸ್ತಿಲಿ ನನಗೂ ಅರ್ಧ ಕೊಡು ಅಂತ ಏನಾದ್ರೂ ಒಪ್ಪಂದ ಮಾಡ್ಕೊಂಡು ಮದ್ವೆ ಮಾಡ್ಸಿರ್ಬೋದೆ ಅಂತ ಕೇಳ್ತಾರೆ ವಿನಂತಿ. ಆಗ ಸಾವಿತ್ರಿ ಹೇಳ್ತಾರೆ, ಯಾರ್ ಏನ್ ಒಪ್ಪಂದ ಮಾಡ್ಕೊಂಡಿದಾರೋ, ಯಾರಿಗೇನ್ ಸಿಗ್ತದೋ, ಆದ್ರೆ ನಮಗ್ ಮಾತ್ರ ಸಿಕ್ಕಿದ್ ಚಿಪ್ಪೆ ಅಂತ ಹೇಳ್ತಾರೆ ಸಾವಿತ್ರಿ. ಅವ್ವ, ನಮಗೆ ಆಸ್ತಿ ಸಿಕ್ಕಿಲ್ಲ ಅನ್ನೋ ಬೇಸರ ಇರ್ಬೋದು, ಆದ್ರೆ ನಿಮ್ಮ ಅತ್ತಿಗೆ ಮತ್ತೆ ಅವ್ರ ಮಗಳನ್ನ ಶೆಡ್ಡಿಗೆ ಹೋಗೋ ತರ ಮಾಡಿ ಆ ದೇವ್ರು ನಮಗೆ ಸಂತೋಷ ಸಮಾಧಾನ ಆಗೋಂಗೆ ಮಾಡ್ಬಿಟ್ಟ ಕಣವ ಅಂತ ವಿನಂತಿ ಹೇಳ್ತಾರೆ. ಹ್ಞೂ ಕಣೆ, ಒಬ್ರಿಗೆ ಒಳ್ಳೇದಾದ್ರೆ ಇನ್ನೊಬ್ರಿಗೆ ಕೆಟ್ಟದ್ದಾಗುತ್ತಂತೆ, ಆದ್ರೆ ಇವಾಗ ಅವ್ರಿಗೆ ಕೆಟ್ಟದ್ದಾಗಿದೆ, ನಮಗೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಲ್ವೇ. ಆಸ್ತಿ ಸಿಗ್ಲಿಲ್ಲ ಅನ್ನೋ ಬ್ಯಾಸರಕ್ಕಿಂತ ಈ ಗಂಟ ಯಾರ ಏಟಿಗೂ ಸಿಗದಂಗೆ ಒಳ್ಳೆ ನರಿಯಂಗೆ ಒಳಗೆ ಮಸ್ಲತ್ ಮಾಡ್ತಾ ಇದ್ದ ಈಶ್ವರಿ ಇವತ್ತು ತಾನೇ ಬೀಸಿದ ಬಲೆಗೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಸಾವಿತ್ರಿ ಹೇಳಿದಾಗ ವಿನಂತಿ ಹೇಳ್ತಾರೆ, ಅವ್ವ ಇಷ್ಟು ದಿನ ತಂದಿಟ್ಟು ತಮಾಷೆ ನೋಡ್ತಾ ಇದ್ರು, ಈಗ ಅವ್ರ ಬದುಕೆ ಆಡ್ಕೊಂಡು ನಗಂಗ ಆಗ್ಬಿಟ್ಟಿದೆ, ಅದನ್ನ ಇಲ್ಲಿಗೆ ಸುಮ್ಕೆ ಬಿಡೋದ್ ಬೇಡ ಕಣವ, ಚೆನ್ನಾಗಿ ಉರ್ಸಿ ಮಜಾ ತಗೊಳ್ಳೋಣ ಅಂತ ವಿನಂತಿ ಸಾವಿತ್ರಿ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಚಿತ್ರ ಆ ಕಡೆಯಿಂದ ಈ ಕಡೆ ತಿರ್ಗಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆಟೋದಿಂದ ಇಳಿದು ವಿದ್ಯಾ ಬರ್ತಾ ಇರ್ಬೇಕಾದ್ರೆ, ನಿಂತ್ಕೋ ವಿದ್ಯಾ ಅಂತ ಕರೀತಾರೆ ಈಶ್ವರಿ. ಬಾ ಇಲ್ಲಿ ಅಂತ ಈಶ್ವರಿ ಕರೆದಾಗ, ಹೇಳಿ ಚಿಕ್ಕತ್ತಿ ಅಂತ ವಿದ್ಯೆ ಕೇಳ್ತಾರೆ. ಏನವ್ವ, ನಮ್ ಪರಿಸ್ಥಿತಿ ನೋಡಿದ್ರು ನೋಡದೇ ಇರೋ ತರ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ಈಶ್ವರಿ. ಇನ್ನೊಬ್ರ ಪರಿಸ್ಥಿತಿ ನೋಡಿ ಖುಷಿ ಪಡುವಷ್ಟು ಸಣ್ಣತನ ಇಲ್ಲ ಚಿಕ್ಕತ್ತಿ ಅಂತ ಹೇಳ್ತಾರೆ ವಿದ್ಯಾ. ನಾನು ಕೆಲಸ ಮಾಡಿ ಸುಸ್ತಾಗಿ ಬಂದಿವ್ನಿ, ಓದ್ಕೊಳಕ್ ಬೇರೆ ಇದೆ, ನನ್ ಪಾಡಿಗೆ ನಾನು ಹೋಗ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ ವಿದ್ಯಾ. ಆಗ್ತಾ ಇದೆ ವಿದ್ಯಾ, ನಮ್ಮಿಬ್ಬರನ್ನ ಇಲ್ಲಿ ನೋಡಿ ನಿನಗೆ ಒಂದ್ ತಮ್ಗೆ ಹಾಲು ಕುಡ್ದಷ್ಟು ನೆಮ್ಮದಿ ಸಿಕ್ಕದಲ್ವಾ ಅಂತ ಕೇಳ್ತಾರೆ ಈಶ್ವರಿ.
ಆಗ ವಿದ್ಯೆ ಹೇಳ್ತಾರೆ, ನಾವು ಹೆಂಗ್ ನೋಡ್ತೀವೋ ಪ್ರಪಂಚ ಹಂಗೆ ನಮ್ಮ ಕಣ್ಣಿಗೆ ಕಾಣುತ್ತಂತೆ ಚಿಕ್ಕತ್ತೆ. ನೀವು ಹೆಂಗಿದ್ದೀರೋ ಹಂಗೆ ಇನ್ನೊಬ್ರು ಹಂಗೆ ಇರ್ತಾರಂತ ನೀವು ತಿಳ್ಕೊಳ್ಳೋದು ನಿಮ್ಮ ಭ್ರಮೆ ಅಷ್ಟೇ. ದ್ವೇಷ ಸಾಸೋದು, ಸೇಡ್ ತೀರ್ಸ್ಕೊಳ್ಳೋದೆಲ್ಲ ಅಂಥವ್ರ ಗುಣನೇ ಹೊರತು ನಂದಲ್ಲ ಅಂತ ಹೇಳ್ತಾರೆ ವಿದ್ಯಾ. ಆಗ ಈಶ್ವರಿ ಹೇಳ್ತಾರೆ, ನಿನ್ನನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಏನಾಗುತ್ತಾ, ದ್ವೇಷ ಹೆಂಗ್ ತೀರ್ಸ್ಕೋಬೇಕು ಅನ್ನೋದನ್ನ ನಾನು ನೋಡಿ ಕಲಿಬೇಕು. ಮತ್ತು ನಾನ್ ನಿನ್ನನ್ನ ಈ ಶೆಡ್ಡಿಗೆ ಕಳಿಸ್ದೆ ನಿಜ, ಆದ್ರೆ ನೀನು ಸಮಯ ನೋಡಿ ಸೇಡ್ ತೀರ್ಸ್ಕೊಂಡ್ಬಿಟ್ಟಲ್ವೇ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರ ಚಿಕ್ಕತ್ತೆ. ನನ್ನ ಉಡುಗೊರೆ ಅಲ್ಲ, ಪಡ್ಕೊಂಡಿರೋ ವರ ಅಲ್ಲ ಅಲ್ಲ ಮಾಡಿರೋ ಕರ್ಮಕ್ಕೆ ಪಡ್ಕೊಂಡಿರೋ ಶಾಪ ಅಂತ ಹೇಳ್ತಾರೆ ವಿದ್ಯಾ. ಚಿಕ್ಕತ್ತೆ, ಇದು 5G ಕಾಲ. ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಯ್ತದೋ ನಾನು ಅಷ್ಟೇ ಬಿರ್ನಿ ಹಿಂತಿರುಗಿ ಬರ್ತದೆ. ಮಾಡಿದ್ದುಣ್ಣೋ ಮಾರಾಯ ಅನ್ನಂಗೆ ಇವತ್ತೇನ್ ನಿಮಗೆ ಸಿಕ್ಕದೋ ಅದು ನೀವು ಮಾಡಿರೋ ಬಿತ್ತನೆ ಅಂತ ಹೇಳ್ತಾರೆ ವಿದ್ಯಾ. ಮತ್ತು ಫಲ ಅನ್ಭವಿಸ್ತಾ ಇದ್ದೀರಾ ಅಷ್ಟೇಯ. ಹೇಳ್ಬೇಕಂದ್ರೆ ನೀವೇ ತೋಡಿರೋ ಗುಂಡಿಗೆ ನೀವೇ ಬಿದ್ದಿದ್ದೀರಾ ಹೊರತು ಯಾರೋ ನಿಮ್ಗೆ ಕಾಲ್ ಕೊಟ್ಟು ಬೀಳಿಸಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಚಿತ್ರ ಹೇಳ್ತಾರೆ, ಏನೇ ಶಾನೆ ದುರಂಕಾರದಲ್ಲಿ ಮಾತಾಡ್ತಾ ಇದೀಯಾ? ದುರಂಕಾರದಲ್ಲಿ ಮಾತಾಡ್ತಾ ಇಲ್ಲ, ಜೀವನದ ಕೈ ಸತ್ಯ ಮಾತಾಡ್ತಾ ಇದ್ದೀನಿ ಆಟೆಯ. ತನ್ನ ತಪ್ಪಿಂದ ಪಾಠ ಕಲ್ತು ಇದ್ಕೊಂಡು ಬದ್ಲಾಗ್ಬೇಕು. ಅವಾಗ ಗುಂಡಿನಲ್ಲಿ ಬಿದ್ದಿರೋ ನಿಮ್ಮನ್ನ ಯಾರಾದ್ರೂ ಕೈ ಕೊಟ್ಟು ಮ್ಯಾಲಕ್ಕೆ ಎತ್ತುತ್ತಾರೆ ಅಂತ ಹೇಳ್ತಾರೆ ವಿದ್ಯಾ. ಅದು ಬಿಟ್ಟು ಹಿಂಗ ಅಂಚಲಿ ಮಾತಾಡ್ತಾ ಇದ್ರೆ ಅದೇ ಗುಂಡಿಲಿ ಮುಚ್ಚಾಕ್ತಾರೆ ಅಂತ ವಿದ್ಯೆ ಹೇಳಿದಾಗ ಚಿತ್ರ ಕೋಪದಲ್ಲಿ ಹೇಳ್ತಾರೆ, ಅಂತ ಕಿರ್ಚ್ಬಿಡ್ತಾರೆ. ವಿದ್ಯೆ ಹೇಳ್ತಾರೆ, ಸುಮ್ನೆ ಯಾಕೆ ಹಿಂಗ್ ಕಿರ್ಚ್ಕೋತಾ ಇದ್ದೀರಾ? ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋವಷ್ಟು ಪುರ್ಸೊತ್ತಾಗ್ಲಿ ಟೈಮು ನನ್ನ ಹತ್ರ ಇಲ್ಲ. ಎಷ್ಟೋ ಜನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತಂತೆ. ಆ ಮನೇಲಿದ್ದಾಗ ನೀವಂತರೂ ಬುದ್ಧಿ ಕಲೀಲಿಲ್ಲ. ನೋಡೋಣ ಈ ಶೆಡ್ಡಿಗೆ ಬಂದಿದ್ದೀರಾ, ಇಲ್ಲಾದ್ರೂ ಬುದ್ಧಿ ಕಲಿತೀರಾ ಅಂತವ. ನಾನು ಆ ದೇವ್ರ ಹತ್ರ ಬೇಡ್ಕೊಂತೀನಿ ನಿಮಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಆಗ ಈಶ್ವರಿ ಹೇಳ್ತಾರೆ, ಯಾರ ಹತ್ರ ಏನ್ ಮಾತಾಡ್ತಾ ಇದೀನಿ ಅಂತ ನೆನ್ಪೈತೆ ಚಿಕ್ಕತ್ತೆ, ಬರ್ಲೆ ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೋಗ್ತಾರೆ. ಚಿತ್ರ ಹೇಳ್ತಾರೆ, ನೋಡ್ದೇನವ ಎಂತೆಂತ ಮಾತಾಡ್ಬಿಟ್ಟು ಹೋಗ್ತಾಳಂತ. ಮಾತಾಡ್ಲಿ ಚಿತ್ರ, ಮಾತಾಡ್ಬೇಕವಳು. ಹಾವನ್ನ ಕೆಣಕಿದ್ರೆ ಎಷ್ಟು ವರ್ಷ ದ್ವೇಷ ಅನ್ನೋದು ಅವಳಿಗೆ ಅರ್ಥ ಆಗ್ಲಿ. ಅವಳು ತುಳಿದಿರೋದು ಬಾಲನಲ್ವೇ. ನನ್ನನ್ನ ಕೆಣಕಿ ಇವರೆಲ್ಲ ನೆಮ್ಮದಿಯಾಗಿ ಹೆಂಗಿರ್ತಾರೆ ನಾನು ನೋಡ್ತೀನಿ. ಮತ್ತಷ್ಟು ಕೋಪ ಮಾಡ್ಕೊಂತಾರೆ ಈಶ್ವರಿ. ಈ ಕಡೆ ನೋಡ್ರೆ ವಿದ್ಯೆ ಓದ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಭದ್ರ ಅಲ್ಲಿಗೆ ಬರ್ತಾರೆ. ಹೇಳಿ ಅಂತ ವಿದ್ಯೆ ಕೇಳಿದಾಗ, ನೋಡು ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕದು. ಹಂಗಂತ ನಾನು ಹೇಳ್ದೆ ಹೋದ್ರೆ ಸಣ್ಣನಾಗ್ಬಿಡ್ತೀನಿ. ಎಂತನೂ ಅಂತ ನೀನ್ ಅವತ್ತಿ ಹೇಳ್ದೆ. ಆದ್ರೆ ನಾನು ಯಾರನ್ನ ಒಬ್ಬರನ್ನ ವಿಚಾರಣೆ ಮಾಡಿದಾಗ ಅವ್ರು ಇವನನ್ನ ಶಾನೆ ಒಳ್ಳೆಯವನಂತ ಅಂದಿದ ತಕ್ಷಣನೇ ಹೋದೇನ ಅಂತ ನಾನು ನಂಬಿಟ್ಟೆ. ಆದ್ರೆ ನೀನ್ ಮಾತ್ರ ಹಿಂದೆ ಸರಿದೆ ನನ್ನ ತಂಗಿಗೋಸ್ಕರ ಹೋರಾಡಿ ಸತ್ಯನ ಹೊರಗ್ ತಂದು ಆ ಮನುಷ್ಯನ್ ಮುಖವಾಡ ಕಳಚಿ ದೊಡ್ಡ ಅಪಾಯದಿಂದ ಪಾರ್ ಮಾಡಿದೀಯಾ. ಒಂದ್ ವೇಳೆ ಆ ಮದ್ವೆ ಏನಾದ್ರೂ ಆಗೋಗಿದ್ರೆ ನನ್ನ ತಂಗಿ ಬದುಕೇನಾಗಿರೋದು. ಅಯ್ಯೋ ಬೇಡಪ್ಪ, ನೆನ್ಸ್ಕೊಂಡ್ರೆ ಎದೆ ಒಡೆದಂಗಾಗುತ್ತೆ. ನೋಡು, ಇವತ್ತು ನೀನು ಮಾಡಿರೋದು ಸಾಮಾನ್ಯ ಸಹಾಯ ಅಲ್ಲ, ನನ್ನ ತಂಗಿ ಜೀವನ ಉಳಿಸಿದೀಯಾ. ಹಾಗಾಗಿ ನೀನು ಮನ್ಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ವಿದ್ಯೆಗೆ ಧನ್ಯವಾದ ತಿಳಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.